ನಾನು ಬೇಕಿದ್ರೆ ಕಂಚನಕಾಯಿ ತುಂಬಿಕೊಂಡು ಇರ್ತೀನಿ, ಅವರು ಚಿಕನ್ ಮಟನ್ ಎಲ್ಲ ತಿನ್ಲಿ ಬಿಗ್ ಬಾಸ್. ಆದ್ರೆ ಬಟಾಟಾ ಫ್ರೈ ನನಗೆ ಕೊಡಬೇಕು. ಏನ್ರಿ? ಆಮೇಲೆ ಮೈಕನ್ನು ಸರಿಯಾಗಿ ಹಾಕದಿದ್ದಕ್ಕೆ ನನ್ನನ್ನು ಕ್ಷಮಿಸಿ ಗಿಲ್ಲಿಯವರೇ. ದೀರ್ಘ ಸುಮಂಗಲಿ ಭವ. ನಿಂತ್ಕೋಬೇಕು ಹಂಗೆ ಸರಿಯಾ? ಹಂಗೆ ಹೌದು. ಕಲಾಸ್ ದಿಕ್ಕಾವ ಇಟ್ಕೊಳ್ಳಿ ಡಮ್ಮ ಡುಮಿಲ್ ಡಕ್ಕ. ನೀನ್ ಕ್ಯಾಪ್ಟನ್ ಆಗೋದ್ ಪಕ್ಕ ಅಲ್ಲ ಅಂತ ನಾನ್ ಕ್ಯಾಪ್ಟನ್ ಆಯ್ತೀನಿ ಬಿಡು, ಅದ್ ಬೇರೆ ಪ್ರಶ್ನೆ. ಆಮೇಲೆ ಇದು ಕಾಲು ಪೊಸಿಷನ್ ಮೇನ್ ಕಣ. ಕಾಲ್ ಪೊಸಿಷನ್ ಮೇನು ಲೆಫ್ಟ್ ಕಾಲು 20 ಡಿಗ್ರಿ ಸೆಂಟಿಮೀಟರ್ ಇರ್ಬೇಕು. ಈ ತರ ಈಗ ಅಕ್ಕ ಹಿಡ್ದ ಅಂದ್ರೆ ಅಪೋಸಿಟ್ ಅಲ್ಲಿ ಅಳ್ಳಾಡ್ಬಾರ್ದು. ರಘುವಣ ಗಡಿಗೊಂದು ಇಲ್ಲಿ ಈಗ ನಿಂತವ್ರೆ. ಈಗ ಅವರೇ ಮೇಡಮ್ ಅವ್ರಿಗೆ ಹೇಳ್ಬೇಕು ಶೃಂಗಾರದಲ್ಲಿ. ಮೇಡಮ್ ಇದು ಶೃಂಗಾರನಾ ಮೇಡಮ್? ನಾನು ಚೈಲ್ಡ್ಹುಡ್ ಫ್ರೆಂಡ್ಸಾ? ಮುಂಚೆಯಿಂದನು ಪ್ರಾಬ್ಲಮ್ ಇದೆ ಅನ್ಬಿಟ್ಟು ಅವ ಅಕ್ಕ ಹೆಂಗೋ ತಂಗಿ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಒಪ್ಕೊಂಡಿದ್ರು, ಅದು ಹಾಳು ಮಾಡ್ದೆ. ಅದಕ್ಕಂತೂ ಒಪ್ಪದೇ ಇಲ್ಲ ನಾನು. ಸ್ಟ್ರೈಕ್ ಎಲ್ಲ ಮಾಡ್ಬಿಡ್ತೀನಿ. ನಿಮ್ಗೇನಾಗಿದೆ ಎಲ್ಲ ಬಿಟ್ಟು? ನೀನ್ ಯಾವ ಸೀಮಾ ದೊಡ್ಡ ನಾಯಕ ಅನ್ಬಿಟ್ರು ನಾನೇ ನಿನ್ನ ಮಾತು ಕೇಳಿ ನಿನ್ನ ನನ್ ಮಾತು ಕೇಳ್ಬೇಡ, ಅವ್ರು ನನ್ ಮಾತು ಕೇಳ್ತಾರೆ. ನೀನ್ ಮಾತಾಡ್ಬೇಡ ಅವ್ರ ಜೊತೆ, ಕಟ್ ಮಾಡು ಕಲೆಕ್ಷನ್ ನೀನು. ಇಲ್ಲ ಇವ್ರು ನೋಡಿ ಇವ್ರ ಯಾವ್ದ ಗ್ಯಾರೇಜ್ ಓಪನ್ ಮಾಡೋರಂಗೆ ಹಾಕೊಂಡ್ಮೇಲೆ ಬರೀ ಕಾರು ಟೈರು ಬಸ್ಸು ಲಾರಿ. ಅಯ್ಯೋ ನಾನು ನೋಡ್ತಾವ್ನಿ 3 ದಿನದಿಂದ. ಅಲ್ಲ ಏನು ಇಲ್ದೇನೆ ಇಷ್ಟು ಮಾತಾಡ್ತಾನೆ. ಸಾಲಾಗಿಲ್ಲ ತಗೊಂಡ್ಬಿಟ್ರೆ ದಿವ್ಸಕ್ಕೆ 100 ಕಾಲ್ ಮಾಡಿ 1000 ಜನ ಕೇಳಿರ್ತಾರೆ ಸಾಲ ತಗೊಂಡ್ಬಿಟ್ಟವ್ರೆ. ಅಯ್ಯಪ್ಪ ಯಾವ ಹತ್ರ ಕೇಳೋದು, ನಿನ್ನ ಹತ್ರ ಮಾತ್ರ ಕೇಳಲ್ಲ. ಅಣ್ಣ ಒಂದ್ ಕೆಲಸ ಮಾಡ್ರಿ, ಈಗ ಕೊಟ್ರೆ ಹಂಗೆ ತನಾರ್ ಅನ್ಬಿಡ್ಬೇಕು ಹಂಗೆ. ಆಟ ಆಡೋ ಬರದಲ್ಲಿ ನಾನು ಕೂಡ ಒಂದ್ ಸ್ವಲ್ಪ ಅವ್ರಿಗೆ ಚೇಷ್ಟೆ ಮಾಡ್ಬೇಕು, ಒಂದ್ ಸ್ವಲ್ಪ ಆಟ ಆಡಿಸ್ಬೇಕು ಅಂತ ಬಿಗ್ ಬಾಸ್ ನ ಮೂಲ ನಿಯಮವನ್ನ ನಾನು ಉಲ್ಲಂಘನೆ ಮಾಡಿರ್ತೀನಿ ಅಂತ ಸುದೀಪ್ ಸರ್ ಹೇಳ್ತಾರೆ. ಸೊ ನಿಜವಾಗ್ಲೂ ನನ್ನಿಂದ ಮೂಲ ನಿಯಮಗಳು ನನ್ನ ಮನಸ್ಪೂರ್ವಕವಾಗಿ ನಾನು ಬಿಗ್ ಬಾಸ್ ಇಡೀ ತಂಡಕ್ಕೆ ಸಿಂಪಲ್ ಇಷ್ಟೇ. ಏನಣ್ಣ ಎತ್ತುಕೈತಲ್ಲ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಬೇಡಪ್ಪ ಬೇಡ, ಸೈಡಲ್ಲಿ ಇರ್ತೀನಿ. ಇಲ್ಲಿ ಇದ್ ಮಾಡು ಬಾ, ಯಾವ್ದು ಕೈಗೆ ಶರತ್ ಕಲಿ. ಆಮೇಲೆ ಹೇಳಿದ್ರೆ ಕೇಳಲ್ಲ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಒಂದ್ 3 ದಿನದ್ದು ಕೊಡು. ಹೋದ್ ವಾರದ್ದು ಆಚೆ ವಾರದ್ದು ಅಲ್ಲೆಲ್ಲ ಮಂಜಕ್ಕಂದಿದ್ದ ನೋಡು. ಮಂಜಕ್ಕನ್ ಲೋಟ ಎಲ್ರು ಲೋಟ ರಿಸುನ್ ಲೋಟನ್ನು ಕೊಟ್ಬಿಡತ್ತಾಗೆ. ಸುಮ್ಮ ಕೂತ್ಕೋ. ಒಳ್ಳೆ ಹುಡುಗ, ನಮಗಂತೂ ಹುಡುಗ ಓಕೆ ಆಯ್ತಪ್ಪ. ನಿಜವಾಗ್ಲು ಚಿನ್ನದಂತ ಹುಡುಗ. ಕೂತ್ಕಣ, ನಾನ್ ತುಂಬಿಸುದಿಲ್ಲ. ನನ್ ಗಿಲ್ಲಿ ಕೈಯಿಂದ ನೀರ್ ಕುಡಿಯಕ್ಕೂ ಭಾಗ್ಯ ಮಾಡಿರ್ಬೇಕು ರಗ ಸರ್ ನೀವು. 3 ದಿನದ್ದು 1 ವಾರದ ಓಟನೆಲ್ಲ ಕೊಡ್ತಾರ ತೊಳಿ ಅಂತ. ಒಬ್ರು ರಿಟೈರ್ಡ್ ಆಗಿರೋ ಎಲಿಮೆಂಟ್ ಮೇಲೆ ಫಸ್ಟ್ ಕ್ರಶ್. ಏನಪ್ಪ ಕತೆ? ಇವಳು ಬೇರೆ ರೋಸ್ಟ್ ಎಲ್ಲ ಹೇಳ್ತೀನಿ ಅಂತ ಹೋಯ್ತಾಳೆ. ರವಿ ಸರ್ ಅವ್ರೆಂತ ಉತ್ಸಾಹದಲ್ಲಿ ನೋಡಿ ನಾಳೆಗೆ ಬಂದ್ಬಿಟ್ರೆ ಏನಪ್ಪ ಮಾಡುದು? ಗಣಿತ ಟೀಚರ್ ಅಂತ ಸ್ಕೂಲ್ ಬೆಲ್ ಹೊಡೆದ್ಬಿಟ್ಟದ. ಹೇಳೋ ಅರ್ಜೆಂಟ್ ಕಣೋ. ಆಯ್ತಾ? ಸುಮ್ಮನೆ ಹೇಳಿದ್ರು ಸತ್ಯ ಹೇಳು. ಅದೇ ಇಂಗ್ಲಿಷ್ ಟೀಚರ್
ಇಂಗ್ಲಿಷ್ ಟೀಚರ್ ಮೇಲೆ ಲವ್ ಆಗೈತೆ ಅಂತ ಹೇಳುವೆ ಅದಾಗಿರ್ ನಮ್ಕವೋ ಹೋಗಿ ಗಣಿತ ಟೀಚರ್ ಮೇಲೆ ಲವ್ ಆಗಿದೆ ಅಂತ ಸಬ್ಜೆಕ್ಟ್ ಇಷ್ಟ ಇಲ್ಲ ಅಂದ್ರು ಸೈನ್ ತೀಟ ಕಾಸ್ಟ್ ತೀಟ. ಈ ಸಾವನ್ನೇ ಗೆದ್ದು ಬಂದಿರ್ತಾರ ಗೊತ್ತಾ ಹುಟ್ಟಬೇಕಾದ್ರೇನೆ ಅವರೆಲ್ಲ ಮಾಸ್ಟರ್ ಪೀಸ್ಗಳು, ಚಿರಂಜೀವಿಗಳು. ನೀನೆ ನಾನ್ ಎಷ್ಟು ಆಕ್ಸಿಡೆಂಟ್ ಗೊತ್ತೇನೆ, ತೆಂಗಿನ ಮರದಿಂದ ಬಿದ್ಬಿಟ್ಟು ಸತಾಯ್ತಾನೆ ಅನ್ಬಿಟ್ಟು ಬಾಯಿ ನೀರೆಲ್ಲ ಕುಡಿಸ್ಬಿಟ್ಟಿದ್ರು ನನಗೆ. ನನಗೂ ಸೂಲೆಲ್ಲ ಹೋಗ್ಬಿಟ್ಟಿತ್ತು, ಈ ತರ ಆಗ್ಬಿಡ್ತು ನನಗೂ. ಇಲ್ಲಿ ಯಾರು ಹಿಂಗ್ ಬೆನ್ನು ಗುದ್ದಿದ್ರೆ ಸಿಗಾಕಬಿಡ್ತದ ಗೊತ್ತಾ ಸೂಲು, ಹಂಗ ಆಗ್ಬಿಟ್ಟಿತ್ತು. ಅದ್ ಬಿದ್ದೇಟ್ಗೆ ಕೆಳಗಡೆ ಕಲ್ಲು ಸಿಗಾಕಬಿಟ್ಟು. ಇವಾಗ ಏನ್ ಪ್ರಾಬ್ಲಮ್ ಇಲ್ವಾ? ಏನಿಲ್ಲಪ್ಪ, ಅದಕ್ಕೆ ನೆಟ್ಟು ಕೂತ್ಕೊಳ್ಳಲ್ಲ ನೀನು. ಅದೆಲ್ಲ ಕನಿರಾಮದ ಸುಮ್ನೆ ಪಾಯಿಂಟ್ ಕರೆಕ್ಟ್. ಎಲ್ಲಿಂದ ಎಲ್ಲಿಗೆ ಬಂದೆ? ಹಂಗಾರ ಮೂಳೆ ಡಿಸ್ಲೊಕೇಟ್ ಆಗ್ಬಿಟ್ಟಿದ್ದ. ಹಂಗ ನೀನೇ ಕೂತ್ಕೋದಿಲ್ಲ ನೀನು? ಏನಾರು ಮನೆ ನಿಮ್ಮವ್ವ ತೆಂಗಿನ ಮರದಿಂದ ಫಸ್ಟ್ ಫ್ಲೋರ್ ಇಂದ ಎಷ್ಟು ಬಿಟ್ಟಿದ್ರೆ ಕೆಳಕ್ಕೆ ಅಳುತ್ತಾ ಇದ್ದ ಅಂದ್ಬಿಟ್ಟು ಅವರು ಆಕ್ಚುಲಿ ನನ್ನ ಆಂಟಿ ಫಸ್ಟ್ ಫ್ಲೋರ್ ಇಂದ ಬೀಳಿಸ್ಬಿಟ್ಟಿದ್ರು ಕೆಳಗಡೆಗೆ. ಯಾವ ವಯಸ್ಸಲ್ಲಿ? ಚಿಕ್ಕವಳಿದ್ದಾಗ. ಏನ ಫಸ್ಟ್ ಫ್ಲೋರ್ ಇಂದ ಹೆಂಗೆ ಬದುಕ್ತೆ? ಏನು ಹಂಗ ನೀನ್ ನಿಜವಾಗ್ಲೂ ಪಾರ್ತಿ ನಮ್ಗೆ ಗಿಡವೆ ಬಿಡು, ಕಿತ್ರು ಉಡ್ತಾ ಇರ್ತೀಯ. ಊರಲ್ಲಿ ಇರುತ್ತಲ್ಲ. ನೀವೆಲ್ಲ ತಿಳ್ಕೊಂಡಿರೋ ಹಾಗೆ ಈ ಮನೆಯಲ್ಲಿ ನಾಗವಲ್ಲಿಂದ ತೊಂದರೆಗೆ ಸಿಕ್ಕಾಕೊಂಡಿರೋದು ಸೌಮ್ಯ ಅಲ್ಲ, ನಿನ್ ಹೆಂಡತಿ ಗಂಗಾ. ಇವಾಗ 50,000 ಅಕಸ್ಮಾತ್ ಕೊಡ್ತೀಯ ಅನ್ಕೋ, ವಿಡಿಯೋ ಗಿಡ ಎಲ್ಲ ಮಾಡ್ಕೊಡ್ತೀಯ, ಆಮೇಲೆ ಫೋನ್ ಪೇನೆ ಮಾಡೋದು. ಕ್ಯಾಶ್ ಎಲ್ಲ ಕ್ಯಾಶ್ ಕೊಡೋದ್ರೆ ಆನ್ಲೈನ್ ಟ್ರಾನ್ಸಾಕ್ಷನ್ ಇಂಪಾರ್ಟೆಂಟ್. ಪ್ರವಾಸನೇ ಬೇಡಪ್ಪ, ₹1 ಇಸ್ಕೊಳ್ಳೋದು ₹1 ಕೊಟ್ಟಿದ್ದೆ. ಆಮೇಲೆ ಊರ್ಗೆ ಹೇಳ್ಕೋದ್ರಿ ಏನ್ ಕತೆ? ₹1 ಇಸ್ಕೊಂಡ್ ನಾನು ಕೇಳಲ್ಲ ಬಿಡು, ಮಡಿಕ ಹೋಗಿ ನೀನೇ ಅಂತೀನಿ ಅಂತ. ನಾನು ಋಣದಲ್ಲೇ ಬದುಕಿರು ಹೋಗು ಅಂತೀನಿ. ₹500 ಕೊಡ್ತೀನಿ ಅಷ್ಟೇ ಮ್ಯಾಕ್ಸಿಮಮ್. 500 ಬಲವಂತ ಮಾಡ್ಬೇಕು, ನನಗೆ ಇಷ್ಟ ಆಗ್ಬೇಕು. ನನಗೆ ಯಾವ್ದೋ ಒಂದ್ 3 ಲಕ್ಷ ದುಡ್ಡು ಬಂದು ಯಾವ್ದೋ ಇವೆಂಟ್ ಅಲ್ಲಿ ಹೋಗಿ ಆಂದಿವೆ ಖುಷಿಯಿಂದ ಹೋಯ್ತಾ ಇರ್ಬೇಕಾದ್ರೆ ₹500 ದುಡ್ಡು ಹಾಕೋದ್ರೆ ಹಾಕ್ಬೋದೇ ನಾನು. 500 ಕೇಳಿದ್ರೆ 400 ಹಾಕ್ತೀನಿ. ನೀನ್ ಡೈರೆಕ್ಟ್ ಆಗಿ ಒಂದ್ 5,000 ಕೇಳ್ಬಿಟ್ಟು ಒಂದ್ 500 ಹಾಕ್ತೀನಿ. 50,000 ಕೇಳಿದ್ರೆ 50,000 ಕೇಳಿದ್ರೆ 500 ಫೋನು. ಅಲ್ಲ, 5 ನಿಮಿಷ ಟ್ರಾಫಿಕ್ ಅಲ್ಲಿ ಇದ್ದೀನಿ ಮಾಡ್ತೀನಿ ಅಂತೀನಿ, ಬ್ಲಾಕ್ ಲಿಸ್ಟ್ ಕೆಸಿತೀನಿ ನಿಮಿಷ ಮಾಡಿದ್ರೆ. 5 ದಿನ ಆದ್ಮೇಲೆ ಓಪನ್ ಮಾಡ್ತೀನಿ. ಅಷ್ಟೊತ್ತು ಯಾರನ್ನ ಅರ್ಜೆಂಟ್ ಮಾಡಿರ್ತೀಯ, ಅವಾಗ್ಲೂ ಮಾಡಿದಲ್ಲ ಅಂದ್ರೆ ತಿರ್ಗ ಬ್ಲಾಕ್ ಫೋನ್ ಎತ್ಬಿಟ್ಟು. ಅಯ್ಯೋ ನೋಗಿಲ್ಲಿ. ನೀನ್ ಅಷ್ಟು ನನ್ ಮೇಲೆ ಇಷ್ಟ ಇದ್ರೆ, ಅಷ್ಟು ಫ್ರೆಂಡ್ಶಿಪ್ ಬೆಲೆ ಕೊಡ್ತೀನಿ ಅಂದ್ರೆ ಒಂದ್ ಪಾರ್ಟಿ ಅರೇಂಜ್ ಮಾಡು, ನಾನು ಕರ್ರಿ ಒಂದು ಪಾರ್ಟಿ ಅಟೆಂಡ್ ಮಾಡ್ಬಿಟ್ಟು ಹೋಯ್ತೀನಿ. ಅದು ನೀನೇ ಮಾಡು, ನೀನೇ ಮಾಡು. ನನ್ಗೆ ಇಷ್ಟ ಇಲ್ಲ ಪಾರ್ಟಿ. ನೀನ ಒಬ್ಬ ಫ್ರೆಂಡ್ ಹಾಳು ಮಾಡಿ ನನಗೂ ಇಷ್ಟ ಇಲ್ಲಪ್ಪ. ಅದು ನನಗೆ ಇಷ್ಟ ಆಗಲ್ಲ. ನನಗೆ ಇಷ್ಟ ಇಲ್ಲ. ಬರ್ತೀಯಾ? ಬರ್ತೀನಿ. 200 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಇಡು ಅಷ್ಟೇ ಪಾರ್ಟಿ. ಬೆಂಗಳೂರಲ್ಲೇ. ನಿನಗೆ ಯಾವ ಬಾಟ್ಲು ಬೇಕು ಹೇಳ, ಅವತ್ತು ಕಲಿಸ್ಬಿಡು. ಒಂದು ಬಾಟ್ಲದೆ 90,000 ಲಕ್ಷ. ಈ ಪಿಜಿ ಕರೆಕ್ಟಾ? ಇನ್ನು 4 ವಾರ ಇದೆ, ತಗೊಳ್ಳಲ್ಲ ನಾನು ರಿಸ್ಕ್. ಯವ್ವ ಏನ್ ಹಿಡಿತಾನ ಈ ಮನ್ಸ, ಯವ್ವ ಸಿಗಾಕಂಡ್ರ ಹೊಡಿತಾನ ಈ ಮನ್ಸ. ಏ ಗಡ 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 ಗಡ, ಇವ್ ನೋಡಿದ್ರೆ ನನ್ಗೆದ ಗಡ, ಮುರಿತಾನೆ ನನ್ನ ನಡ. ಏ ಸುಮ್ಮನೆ ಕೂತ್ಕೊಂಡ ಸರಿ, ಏನು ಮಾಡಲ್ಲ ಅಂದ್ರೆ ಎಲ್ಲಾನು ಮಾಡ್ತಾ ಇದ್ದೆ. 2 ಮಸಾಜ್ ಮಾಡ್ತಿದ್ದೆ, ಇದಕ್ಕಾದ್ರೂ ಮಾಡ್ತಾರಲ್ಲ, ಹ್ಯಾಂಡಲ್ಸ್ ಹಾಕ್ತಿದ್ದೆ. ಅಲ್ಲೇ ಹಿಂಗ್ ಇಟ್ಕೊಂಡು ಮಸಾಜ್ ಮಾಡ್ತಾರೆ ಹಿಡ್ಕೊಂಡಲ್ಲಿ ಕ್ಲಾಸ್ನಲ್ಲಿ. ಅವ ಅಣ್ಣ ನನಗ್ ಬರಲ್ಲ, ತಲೆಗೆ ಎಷ್ಟೊಂದು ಸುಮ್ಮನೆ. ನನಗೂ ಕಾವ್ಯನಿಗೂ ಬೀಳ್ತದ 5 ಕೋಟಿ. ಅವ್ರು ಆ ಕಡೆ ನಿಂತಾರೆ, ಅದೇನು ರಂಗಲ ಪಂಗಲ. ಅದೇ ಕಾವ್ಯ ಕನ್ಯಾ ಪರವಾಗಿಲ್ಲ, ನಿನಗೆ ಅನ್ಯಾಯ. ಕಸ ಗಿಸ ಗುಡ್ಸ್ಕೊಡ್ತೀನಿ, ರಂಗಲ ಬಿಟ್ಕೊ ಅಷ್ಟೇ. ಆಮೇಲೆ ದೀಪ, ಸಂಕ್ರಾಂತಿ ಬಂತು, ರಥೋ ಅಷ್ಟೇ. ಹೇಳ್ತಾನೆ ಮತ್ತೆ ಸಂಕ್ರಾಂತಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.